ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಜಗನ್ಮಾತೆಯನ್ನು ಹೋಲಿಸ್ಕೊಳ್ಳೋದಕ್ಕೆ ಸಾಕಷ್ಟು ಮಾರ್ಗಗಳಿರ್ಬೋದು. ಆದರೆ ಆ ತಾಯಿ ಯಾವುದಕ್ಕೆ ಬೇಗ ಪ್ರತ್ಯುತ್ತರವನ್ನು ನೀಡ್ತಾಳೆ ಅಥವಾ ಅದನ್ನು ರಿಯಾಕ್ಟ್ ಮಾಡ್ತಾಳೆ? ಎಲ್ಲದಕ್ಕೂ ಆಕೆ ರಿಯಾಕ್ಟ್ ಮಾಡೇ ಮಾಡ್ತಾಳೆ. ಕೆಲವೊಂದಿದೆ, ಬಹುಬೇಗ ತಾಯಿ ಪ್ರಸನ್ನಳಾಗಿ ಹೋಗ್ತಾಳೆ, ನಮ್ಮಡಿಗೆ ತಿರುಗಿ ನೋಡ್ತಾಳೆ. ಒಂದು ಸಂಗೀತ ಪ್ರಿಯೆ ಅವಳು. ಸಂಗೀತವನ್ನು ಎಷ್ಟು ಆಹ್ಲಾದವಾಗಿ ಆತ ಕೇಳ್ತಾಳೆ ಅಂದರೆ, ನೀನು 1000 ಬಾರಿ ಅವಳ ಶ್ಲೋಕಗಳನ್ನು, ಅವಳ ಸಹಸ್ರನಾಮವನ್ನು ಪಾರಾಯಣ ಮಾಡೋದಕ್ಕಿಂತ ಒಮ್ಮೆ ಒಂದು ಹಾಡನ್ನು ಆಕೆಗೆ ಹಾಡಿದರೆ ಸಂತೃಪ್ತಳಾಗಿ ಹೋಗ್ತಾಳೆ. ನನ್ನ ಮೇಲೆ ಇಷ್ಟು ಚೆಂದ ಹಾಡ್ತಾ ಇದ್ದೀರಾ ಅನ್ನೋ ಭಾವಕ್ಕೆ. ಯಾವಾಗಲೂ ಭಾವ ಬಹಳ ಮುಖ್ಯ ಆಗಿರುತ್ತೆ. ಹಾಗೆಯೇ ಸಂಗೀತ ಪ್ರಿಯ ಜಗನ್ಮಾತೆ ಆ ತಾಯಿಯನ್ನು ಹೋಲಿಸ್ಕೊಳ್ಳೋದಕ್ಕೆ ಕೂತು ಅವಳದ್ದೇ ಸಹಸ್ರನಾಮವನ್ನು ಹಾಡಿದ್ರೂ ಸಾಕು. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿತಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ. ನೀನದನ್ನು ಶ್ಲೋಕವಾಗಿಯೋ ಹಾಡಾಗಿಯೋ ನಿನ್ನ ಭಾವ ನೀನು ಅವಳಿಗೆ ಸಂತೃಪ್ತನಾಗಿ ಮಾಡಬೇಕು ಅಷ್ಟೇ. ಅವಳು ನಿನ್ನ ಕಡೆ ತಿರುಗಿ ನೋಡಬೇಕು. ಅದು ನಮ್ಮ ಮುಖ್ಯ ಉದ್ದೇಶ ಏನಿರುತ್ತೆ, ಆ ತಾಯಿ ನನ್ನ ಕಡೆ ನೋಡಬೇಕು. ಹೀಗೆ ಒಂದು ಪ್ರಸಂಗ ನನಗೆ ನೆನಪಾಗತ್ತೆ. ಜಗನ್ಮಾತೆಯನ್ನು ಹೋಲಿಸ್ಕೊಳ್ಳೋದು ಎಷ್ಟು ಸುಲಭ ಅಂದರೆ, ಅವಳ ಬಾಲ ಸ್ವರೂಪ ಇದೆಯಲ್ಲ, ಬಾಲಾಂಬಿಕೆ ಸ್ವರೂಪಕ್ಕೆ ತೀರ ಕಷ್ಟವಾಗಿ ಆ ತಾಯಿ ಪೂಜೆ ಮಾಡೋದು ಬೇಕಾಗಿಲ್ಲ. ಅವಳನ್ನು ನೆನೆಸ್ಕೊಂಡು ಒಂದು ಚಾಕ್ಲೇಟೋ ಐಸ್ ಕ್ರೀಮೋ ನೈವೇದ್ಯಕ್ಕಿಟ್ಟು ಓಡ್ಕೊಂಡ್ಬಿಡ್ತಾಳೆ. ಆ ಒಂದು ಪುಟ್ಟ ಚಾಕ್ಲೇಟಿಗೆ ಎಷ್ಟು ಮುಗ್ಧತೆಯಿಂದ ಬರ್ತಾಳಂದರೆ, ಅಮ್ಮ ನೀನು ಬಯಸಿದ್ರೆ ಇಡೀ ಚಾಕ್ಲೇಟ್ ರಾಶಿನೇನು ಎಷ್ಟು ತಗೋಬೋದು, ನಾವಿಟ್ಟರು ₹1 ಚಾಕ್ಲೇಟ್ಗೆ ಹಿಂಗೆ ಓಡಿ ಬರ್ತಿಲ್ಲ ತಾಯಿ. ಆ ಭಾವ ಇದೆಯಲ್ಲ, ಅವಳ ಖುಷಿಯಿಂದ ಅದನ್ನು ಸ್ವೀಕಾರ ಮಾಡ್ತಾಳೆ. ಆ ಐಸ್ ಕ್ರೀಮಿಗೋ ಚಾಕ್ಲೇಟಿಗೋ ಚಿಕ್ಕ ಚಿಕ್ಕ ಆಟ ಸಾಮಾನುಗಳಿಗೋ ಎಷ್ಟು ತುಂಟಾಟ ಮಾಡ್ತಾಳಂದರೆ, ಒಮ್ಮೆ ಅನಿಸುತ್ತೆ ತೆಗೆದು ಹೊಡೆದು ಬಿಡೋಣ ಒಂದು ಅಂತ. ಎಲ್ಲ ಕಷ್ಟಗಳನ್ನು ಕೊಡೋದು. ಯಾಕೆ ತಾಯಿ ಕೊಡ್ತಿದ್ಯಾ, ಏನೂ ಆಗೇ ಇಲ್ವೋ ಅನ್ನೋ ಆ ಪರಿಸ್ಥಿತಿಯಿಂದ ತಂದಿಟ್ಬಿಡ್ತು. ಬಾಲಲೀಲ ವಿನೋದಿನಿ ನೋಡಿ, ಅದಕ್ಕೆ ಸಹಸ್ರನಾಮದಲ್ಲಿ ಬರುತ್ತೆ. ಹಾಗೆ ಅವಳ ಬಾಲಲೀಲೆಗಳನ್ನು ತಡ್ಕೊಳ್ಳೋ ಶಕ್ತಿ ಸಾಕ್ಷಾತ್ ಶಿವನಿಗೂ ಇಲ್ಲ. ಎಷ್ಟು ತುಂಟಾಟ, ಆ ಅನುಭವ ಮಾಡಿದವ್ರಿಗೆ ಗೊತ್ತಿರುತ್ತೆ ಆ ತಾಯಿನ. ಏನು ತುಂಟಾಟ ಮಾಡ್ತೀಯಮ್ಮ ನೀನು. ಬಟ್ ಆದರೆ ಒಂದು ನನ್ನ ಅನುಭವದಲ್ಲಿ ಆ ಜಗನ್ಮಾತೆನ ಅಮ್ಮ 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 ಅಂತ ಹೇಳಿ 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 ಅವ್ಳಿಗೆ ಹೆಂಗಾಗಿದೆ ಅಂದರೆ, ನನ್ನನ್ನು ಮಗಳೇ ಅಂತ ಕರೆಯೋರು ಯಾರೂ ಇಲ್ವಲ್ಲ ಅನ್ನೋ ಭಾವನೆ ಇದ್ದಾಳೆ ತಾಯಿ. ಒಮ್ಮೆ ನಾನು ಕೆಲವರಿಗೆ ಅದನ್ನು ಹೇಳಿದ್ದೀನಿ, ಯಾರಿಗೆ ಮಕ್ಕಳಿಲ್ಲ, ಮಕ್ಕಳ ಅಪೇಕ್ಷೆಯಲ್ಲಿದ್ದಾರೆ, ಹೆಣ್ಮಗು ಬೇಕು, ಬಾಲಾಂಬಿಕೆಯನ್ನು ಯಾವಾಗಲೂ ಮಗಳೇ 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 ಅನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಒಂದು ಫೋಟೋ ಇಟ್ಟು ಅದನ್ನು ಮಗಳಾಗಿ ಭಾವಿಸ್ತಾ ನೀನು ಅವ್ರ ಜೊತೆ ಮಾತಾಡ್ತಾ ಬನ್ನಿ, ಖಂಡಿತ ಬರ್ತಾಳೋಕೆ. ಮಕ್ಕಳಾಗದೇ ಇರೋರಿಗೂ ಕೂಡ ಮಕ್ಕಳಾಗಿದೆ. ಆ ಬಾಲಾಂಬಿಕೆ ಹಾಗೆ ನನ್ನನ್ನು ನೆನೆಸ್ಕೊತಾ ಇದ್ದಾರೆ ಅಂದರೆ ಅವಳು ಬಿಡೋದಿಲ್ಲ. ಮಕ್ಕಳನ್ನು ನಾವು ಬಹುಬೇಗ ಹೋಲಿಸ್ಕೊಳ್ಬೋದು, ಇದು ಏನು ಹರಸಾಹಸ ಪಡೋಂಗೇ ಇಲ್ಲ. ಸಾಧನೆ ಬೇರೆ, ಆದರೆ ಅವಳ ಕೃಪಾ ಕಟಾಕ್ಷ ಪಡ್ಕೊಳ್ಳೋದು ಬಹಳ ಸುಲಭ. ಸಾಧನೆಯಲ್ಲಿ ಅವಳನ್ನು ಹಿಡಿತಕ್ಕೆ ತೊಗೊಳ್ತೀವಿ, ಹಿಡಿತಕ್ಕೆ ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಭಾಸ್ಕರಾಚಾರ್ಯರು ಮಾಡಿದ್ದದನ್ನೇ. ಅವಳನ್ನು ಅವಳ ಪಾಡಿಗೆ ಬಿಟ್ಬಿಟ್ಲು. ಅವಳು ಹೆಂಗೆ ಮಾಡ್ತಾಳೆ ಹಂಗೆ ಮಾಡಲಿ, ಬಿಟ್ಟು ತಲೆ ಕೆಡಿಸ್ಕೊಬೇಡ ಅಂತ. ಕಾಶಿನಲ್ಲಿ ವಿದ್ವತ್ಸಭೆಗೆ ಹೋದಾಗ ಭಾಸ್ಕರಾಚಾರ್ಯರ ಹೆಗಲ ಮೇಲೆ ಕೂತ್ಕೊಂಡು ವಿದ್ವಾಂಸರು ಎಲ್ಲ ಕೇಳೋ ಪ್ರಶ್ನೆಗಳಿಗೆ ಅಮ್ಮನವರು ಭಾಸ್ಕರಾಚಾರ್ಯ ಕಿವಿಲಿ ಹೇಳ್ತಿದ್ರಂತೆ, ಈ ಪ್ರಶ್ನೆಗೆ ಈ ಉತ್ತರ ಅಂತ. ಅದನ್ನು ನೋಡಿದ ಒಬ್ಬ ಮಹರ್ಷಿಗಳು ಅಲ್ಲಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಬಾಲಾಂಬಿಕೆ ಬಂದು ನಿಮ್ಮ ಹೆಗಲ ಮೇಲೆ ಕೂತ್ಕೊಂಡಿದ್ದಾಳೆ, ನಾವು ಯಾವ ಮಹಾ ಇದರಲ್ಲಿ ಅಂತ. ಹೀಗೆ ಜಗನ್ಮಾತೆಯನ್ನು ಬೇರೆ ಬೇರೆ ರೂಪದಲ್ಲಿ ನೋಡೋ ಬದಲು ಸಂಬಂಧ, ಆ ಒಂದು ಬಂಧ ಇದೆಯಲ್ಲ, ಅದೆಲ್ಲವನ್ನೂ ಮೀರಿದ್ದು. ಆ ಪ್ರೀತಿ, ಆ ಬಂಧ, ಆ ವಿಶ್ವಾಸಕ್ಕೆ ಏನು ಕೊಟ್ಟರೂ ಸಾಕಾಗಲ್ಲ. ನಾನು ಅದೇ ಹೇಳ್ತಿರ್ತೀನಿ, ಜಗನ್ಮಾತೆ ಎಲ್ಲರೂ ತುಂಬ ಕಷ್ಟ ಅವಳನ್ನು ಹೋಲಿಸ್ಕೊಳ್ಳೋದು ಕಷ್ಟ. ಅವಳ ಪ್ರೀತಿ ಸಂಪಾದನೆ ಬಹಳ ಸುಲಭ. ನಮಗೇನೋ ಬೇಕು, ನಾನು ಅವಳಿಂದ ಏನೇನೋ ಶಕ್ತಿಗಳನ್ನು ತೊಗೊಳ್ಬೇಕು, ಏನು ತಗೊಂಡು ಏನು ಮಾಡ್ತೀವಿ? ಅಷ್ಟಸಿದ್ಧಿಗಳು, ನವನಿಧಿಗಳು ಎಲ್ಲವನ್ನು ತಗೊಳ್ತೀವಿ ಅನ್ಕೊಳ್ಳೋಣ, ಏನು ಪ್ರಯೋಜನ? ಒಂದು ಕಡೆಗೆ ಆ ಜಗನ್ಮಾತೆಯನ್ನಿಟ್ಟು ಇನ್ನೊಂದು ಕಡೆ ಇಡೀ ಬ್ರಹ್ಮಾಂಡದ ಎಲ್ಲ ಐಶ್ವರ್ಯಗಳನ್ನು ಇಟ್ಟರೆ ನಿಮ್ಮ ಆಯ್ಕೆ ಏನು ಅಂದಾಗ ನಾನು ನೀನೇ ಬೇಕು ಅಂತ ಹೇಳ್ತೀನಿ. ಇಡೀ ಸಿರಿ ಸಂಪತ್ತೇನಿದೆ ನಿನ್ನ ಪಾದದಡಿಯಲ್ಲೇ ಇದೆ.
ನೀನೇ ನನ್ನ ಮನೆಗೆ ಬಂದಿದ್ದರೆ ನಾನು ಬೇಡ ಅಂದರೂ ಬೇಕು ಅಂದರೂ ಅಷ್ಟೂ ಸಂಪತ್ತು ಅಷ್ಟೂ ಸಿರಿತನ ನೀನು ಬಂದೇ ಬರುತ್ತೆ. ನೀನು ಸಿರಿ ಸಂಪತ್ತನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಮಾತ್ರ ಬರುತ್ತೆ, ಅವಳು ಬರೋದೇ ಇಲ್ಲ. ಅವಳ ಕರುಣೆ ನೀನು ಕೇಳಿದ್ದೇನು ಕೊಟ್ಟಿದ್ದೀನಿ ಹೋಗ್ತಾ ಇರು ಅಂತಾಳೆ. ಅವಳನ್ನು ಆಯ್ಕೆ ಮಾಡಿಕೊಂಡಾಗ ಜನ್ಮ ಜನ್ಮಕ್ಕೂ ಜೊತೆಯಲ್ಲಿರ್ತಾಳೆ. ನಮ್ಮ ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ, ಪ್ರತಿ ಕ್ಷಣ ತಾಯಿಯಾಗಿ ಪಾಲನೆ ಮಾಡ್ತಾ, ಪ್ರತಿ ಕಷ್ಟಗಳನ್ನು ನಿವಾರಣೆ ಮಾಡ್ತಾ. ನನಗೊಂದು ವೈಯಕ್ತಿಕ ವಿಷಯ ಹೇಳಬೇಕೋ ಗೊತ್ತಿಲ್ಲ, ಉಪವಾಸ ಮಾಡಬೇಕು ನಾನು ಇವತ್ತು ಅಂದ್ಕೊಂಡಾಗ ಒಂದಿನಕ್ಕೂ ಬಿಡಲಿಲ್ಲ ತಾಯಿ. ನವರಾತ್ರಿಲಿ ತುಂಬ ಕಷ್ಟಪಟ್ಟು 9 ದಿನ ಉಪವಾಸ ಇರೋಕ್ಕೆ ಟ್ರೈ ಮಾಡ್ತೀನಿ, ಆದರೂ ಬಿಡಲ್ಲ. ಒಂದು ಗ್ಲಾಸ್ ಹಾಲು ಜ್ಯೂಸು ಏನೋ ಒಂದನ್ನು ತೊಗೊಳ್ಳೋ ಹಂಗೆ ಮಾಡಿಬಿಡ್ತಾಳೆ ತಾಯಿ. ಹೇಳಿದೆ ಉಪವಾಸದ ಅವಶ್ಯಕತೆಯೇ ಇಲ್ಲ. ನಾನು ಬೇರೆ ಯಾವುದಾದ್ರೂ ದಿನಗಳಲ್ಲಿ ಇಲ್ಲ ಇವತ್ತು ಉಪವಾಸ ಮಾಡೋಣ ಸಾಧ್ಯನೇ ಇಲ್ಲ, ಬೇರೆ ಯಾರು ಕರ್ಕೊಂಡೋಗಿರ್ತಾರೆ ಹೋಟ್ಲಿಗೆ ಬ್ಯಾಯ್ಲಿ ಅಂತ. ಆ ಪ್ರೀತಿ ಇದೆಯಲ್ಲ, ಪ್ರೀತಿಯನ್ನು ಅನುಭವಿಸಿದ್ರಷ್ಟೇ ಗೊತ್ತಾಗುತ್ತೆ. ಎಲ್ಲವೂ ಒಂದು ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯದ್ಭಾವಂ ತದ್ಭವತಿ. ಅವಳು ಭಾವನೆಗಳಲ್ಲಿ ನಮ್ಮನ್ನು ಆಟಾಡಿಸ್ತಾ ಹೋಗ್ತಾಳೆ. ಅಮ್ಮನವರನ್ನು ಆ ಅತಿಯಾದ ಪ್ರೀತಿ ಇದೆಯಲ್ಲ ಆ ಜಗನ್ಮಾತೆದು, ಹೇಗೆ ಅಂದರೆ ತನ್ನ ಅಂಗೈಯಲ್ಲಿಟ್ಟು ಕಾಪಾಡ್ಕೊತಾಳೆ. ಒಂದು ಸಣ್ಣ ತೊಂದರೆ ಆದರೂ ಕೂಡ ಅಯ್ಯೋ ನನಗಾಗ್ತಿದೆ ನೋವು ಅನ್ನೋಷ್ಟು ಪರಿತಪಿಸ್ತಾಳ ತಾಯಿ. ಆ ಅನುಭವ ಸಾಕಷ್ಟು ಸಲ ಆಗ್ತಾ ಇರುತ್ತೆ. ಅನುಭವಿಸ್ಬೇಕು. ಅವಳನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಹೋಗಬೇಕು. ನನಗೆ ಅದು ಬೇಕು, ನನಗೆ ಇದು ಬೇಕು ಅನ್ನೋದಕ್ಕಿಂತ ನನಗೆ ನೀನು ಬೇಕಮ್ಮ, ನಿನ್ನ ಅನುಗ್ರಹ ಬೇಕಮ್ಮ. ಇಷ್ಟು ವರ್ಷದ ಜೀವನದಲ್ಲಿ ನಿನ್ನ ಅನುಗ್ರಹವನ್ನು ಬಿಟ್ಟು ನನಗೇನೋ ಬೇಡ ಅಂತಲೇ ಕೇಳ್ತೀನಿ ನಾನು ಯಾವಾಗಲೂ. ಅವಳ ಅನುಗ್ರಹವನ್ನು ಹೆಂಗೆ ಕೊಡ್ತಾಳೆ ಅಂದರೆ, ನಿನಗೇನು ಬೇಕು ನಾನು ಕೊಟ್ಟಿರ್ತೀನಿ ಹೋಗು, ನಾನು ಇದನ್ನು ತೊಗೊಳ್ಬೇಕಲ್ಲ ಅಷ್ಟೇ ಬಂದಿರುತ್ತೆ ಹೇಗೋ. ಈಗ ಅಮ್ಮನವರ ಅಲಂಕಾರಕ್ಕೋ ಅವಳಿಗೆ ಏನೋ ಒಂದು ಹುಡುಗಿ ಚೆನ್ನಾಗಿದ್ದಿಲ್ಲ ಇದನ್ನು ತೊಗೊಳ್ಬೇಕು ಅಂದು 2-3 ದಿನದಲ್ಲಿ ಮನೇಲಿ ಇರುತ್ತದು. ಹೆಂಗೆ ತೊಗೊಳ್ತೀನಿ ಗೊತ್ತಿಲ್ಲ, ತೊಗೊಳ್ಳೋ ಹಂಗೆ ಮಾಡ್ತಾ ಇರೋದು ದೇವರು ನೀನೇ ಅಲ್ವಾ. ಲಲಿತಾ ಸಹಸ್ರನಾಮದ ವಿಶೇಷ ಏನು ಅಂದರೆ, ಎಲ್ಲ ದೇವತೆಯರನ್ನು ಎಲ್ಲ ಶಕ್ತಿಗಳನ್ನು ಹೋಲಿಸ್ಕೊಳ್ಳೋದಕ್ಕೆ, ಅವರ ಅನುಗ್ರಹ ಪಡ್ಕೊಳ್ಳೋದಕ್ಕೆ ಒಂದು ಸುಲಭವಾದ ಮಾರ್ಗ. ಸ್ವರಗಳಿದೆಯಲ್ಲ, ಸಹಸ್ರನಾಮನು ಸ್ಪಷ್ಟವಾಗಿ ಹೇಳಬೇಕು. ಯಾಕೆ ಹೇಳಬೇಕು? ಹೇಳುವ ಉಚ್ಚಾರಣೆಯಲ್ಲಿ ಆ ಶಬ್ದ ತರಂಗಗಳು ಒಂದು ಶಕ್ತಿಯನ್ನು ಕ್ರಿಯೇಟ್ ಮಾಡುತ್ತೆ. ಆ ಎನರ್ಜಿ ನಮ್ಮ ದೇಹವನ್ನು, ನಮ್ಮ ಸುತ್ತಲ ವಾತಾವರಣವನ್ನು, ಅಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಜೊತೆ ಕನೆಕ್ಟ್ ಆಗಿ ಇಡೀ ದೇಹವನ್ನು ಒಂದು ಚೈತನ್ಯಶೀಲವಾಗಿ ಮಾಡುತ್ತೆ. ಅದೇ ಲಲಿತಾ ಸಹಸ್ರನಾಮದಲ್ಲಿರುವ ನಿಜವಾದ ರಹಸ್ಯ. ಶಬ್ದ ತರಂಗಗಳು, ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ, ಒಂದೊಂದು ಶಬ್ದಗಳಿಗೂ ಒಂದೊಂದು ತರಂಗಗಳು ಹೊರಡುತ್ತೆ. ಆ ತರಂಗ ಸ್ವರೂಪದಲ್ಲಿ ಜಗನ್ಮಾತೆ ನಮ್ಮನ್ನು ಆವರಿಸ್ಕೊಳ್ತಾ ಹೋಗ್ತಾಳೆ. ಅದಕ್ಕೆ ಯಾವಾಗಲೂ ನ್ಯಾಸಗಳು, ಶ್ರೀಚಕ್ರ ಉಪಾಸನೆಯಲ್ಲಿ ಅಥವಾ ನವಾವರಣ ಪೂಜೆಯಲ್ಲಿ ನ್ಯಾಸಗಳಿಗೆ ಬಹಳ ಮುಖ್ಯ ಕೊಡ್ತೀವಿ, ನಾವು ಪ್ರಾಮುಖ್ಯತೆ ಕೊಡ್ತಾ ಹೋಗ್ತೀವಿ. ಪ್ರತಿ ಅಂಗಗಳಿಗೂ ನ್ಯಾಸಗಳನ್ನು ಮಾಡ್ತಾ ಹೋಗ್ತೀವಿ, ಧಾರಣೆ ಮಾಡ್ಕೊಳ್ತೀವಿ ಆ ಜಗನ್ಮಾತೆನ ಈ ಪ್ರತಿ ಅಂಗಗಳಲ್ಲಿ ಆ ಜಗನ್ಮಾತೆ ನ್ಯಾಸ ಮೂಲಕ ಸ್ಥಾಪನೆ ಮಾಡೋದ್ರಿಂದಾನೇ ಇಡೀ ದೇಹ ಶುದ್ಧಿಯಾಗುತ್ತೆ, ಅವಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ, ಅವಳ ಕೃಪಾ ಕಟಾಕ್ಷ ಸಿಗುತ್ತೆ. ಅನುಭವಗಳಷ್ಟೇ. ನಮಗೇನೋ ಬೇಕು, ಅದು ಬೇಕು, ಇದು ಬೇಕು, ಎಲ್ಲವೂ ಅವಳ ಅಡಿಯಲ್ಲೇ, ಅವಳ ಪಾದದ ಅಡಿಯಲ್ಲೇ ಎಲ್ಲವೂ. ಒಮ್ಮೆ ಅವಳ ಅನುಗ್ರಹ ಸಿಕ್ಬಿಟ್ರೆ ಜೀವನದಲ್ಲಿ ಇನ್ನೇನೂ ಬೇಡ ಅನಿಸ್ಬಿಡುತ್ತೆ. ನಿನಗಿನ್ನೇನು ಸಿಕ್ಕಿದ್ರು ಅದೆಲ್ಲ ನಶ್ವರ. ಜನ್ಮ ಜನ್ಮಕ್ಕೂ ನಿನ್ನ ಜೊತೆ ಇರುವಂತಹ ಮಹಾಶಕ್ತಿ, ಪರಾಶಕ್ತಿ. ಎಂತೆಂಥ ಯೋಗಿಗಳಿಗೆ, ಎಂತೆಂಥ ಸಾಧಕರುಗಳಿಗೆ ಅವಳ ದರ್ಶನ ಸಿಗೋದಿಲ್ಲ. ಅವಳು ಯಾರಿಗೂ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ, ಯಾರ್ದೋ ಮುಖ ಬಂದಿದೆ ಅಂದರೆ ಮೂಲಕ ನಾವು ಅದನ್ನು ಪಾರಾಯಣ ಮಾಡ್ತೀವಿ ಅಂದರೆ ಅವಳು ಅವ್ರ ಮೂಲಕ ಹೇಳ್ಸಿರ್ತಾಳೆ, ನಿನ್ನ ಮೇಲೆ ಕೃಪಾದೃಷ್ಟಿ ಬಿದ್ದಿರುತ್ತೆ, ನಾವು ಹೇಳೋದಿಲ್ಲ. ಶಿವಕೃತ ಲಲಿತಾ ಸಹಸ್ರನಾಮದಲ್ಲಿ ಒಂದು ಶಬ್ದ ಬರುತ್ತೆ, ಶಿವಾರಾಧ್ಯ ವಿಷ್ಣುಮಾಯೈ. ಶಿವನೇ ಅವಳನ್ನು ಆರಾಧನೆ ಮಾಡ್ತಾ ವಿಷ್ಣುವಿಗೆ ಮಾಯೆಯಾಗಿ, ವಿಷ್ಣುವಿಗೆ ಸಂಮೋಹನ ಶಕ್ತಿಯಾಗಿ, ವಿಷ್ಣು ಸಂಮೋಹಿನಿ ಅನ್ನೋ ಶಬ್ದ ಬರುತ್ತೆ ಅದರಲ್ಲಿ. ಎಷ್ಟು ಚೆನ್ನಾಗಿದೆ ಶಿವಕೃತ ಲಲಿತಾ ಸಹಸ್ರನಾಮ ಅಂದರೆ, ಪಾರಾಯಣ ಮಾಡಬೇಕಾದ್ರೆ ಅನ್ಕೊತಾ ಇರ್ತೀನಿ, ಆ ಪರಮೇಶ್ವರನ್ನೇ ನೀವು ಮಟ್ಟಕ್ಕೆ ಹೇಳಿರುವಾಗ ನಾವಿನ್ಯಾ ತಾಯಿ, ನಾವೇನೂ ಅಲ್ಲ, ಸಾಕ್ಷಾತ್ ಶಿವನೇ ಹೇಳ್ತಾನೆ. ಆದರೆ ಒಂದು ಎಲ್ಲವನ್ನು ಮೀರಿದ ಭಕ್ತಿ, ಸರಿ ತಪ್ಪು ಎಲ್ಲವನ್ನು ಇಟ್ಟಾಗ ಕೊನೆಗೆ ಉಳಿಯೋದು ಭಕ್ತಿ. ಆ ಭಕ್ತಿ ಇದೆಯಲ್ಲ, ಆ ಭಕ್ತಿ ರಸದಲ್ಲಿ ಮಿಂದಿದ್ದರೆ
ಆ ಜಗನ್ಮಾತೆ ಪಾದದರ್ಶನ ಎಷ್ಟು ಚಂದ ಆಗ್ತಿರುತ್ತೆ. ಕಣ್ಣು ಮುಚ್ಚಿದ್ರೆ ಅವಳ ಪಾದಗಳು ಕಾಣಿಸ್ಬೇಕು, ಕಣ್ಣು ಮುಚ್ಚಿದ್ರೆ ಅವಳ ಮಂದಸ್ಮಿತ ನಗು ಕಾಣಿಸ್ಬೇಕು. ಅದರಲ್ಲೂ ಬಾಲ ಸ್ವರೂಪದಲ್ಲಿ ಅವಳು ತುಂಟಾಟ ತಡೆಯೋಕ್ಕೆ ಸಾಧ್ಯವೇ ಇಲ್ಲ. ಅವಳ ತುಂಟಾಟ ತಡಿಬೇಕು ಅಂದರೆ ಬೇರೆ ಯಾರು ಮಕ್ಕಳು ಅವಳು ಅಷ್ಟು ತುಂಟಾಟ ಮಾಡಿದ್ರೆ ಸರಿಯಾಗಿ ಹೊದೆ ಕೊಡ್ತೀವಿ. ಇವಳು ಮಾಡ್ದಾಗ ನಿನಗೆ ಹೊಡಿಯೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ, ಯಾಕೆ ತಾಯಿ ಹಿಂಗೆ ಮಾಡ್ತೀಯ ಅನ್ಬೇಕು. ಆ ಅನುಭವ ಇದೆಯಲ್ಲ, ಅದನ್ನು ಪದಗಳಲ್ಲಿ ಹೊರಡಿಸೋಕ್ಕೆ ಸಾಧ್ಯ ಇಲ್ಲ. ಆ ತುಂಟಾಟ ಆಗಿ ಹೋದ ಮೇಲೆ ಹೊರಟೋದೇ ಎಷ್ಟು ಬೇಗ. ಎಲ್ಲಿದೆಯಮ್ಮ ಅದನ್ನೇ ಹೇಳೋದು. ರಾಮಕೃಷ್ಣ ಪರಮಹಂಸರು ಕರೆದಾಗೆಲ್ಲ ಮಹಾಕಾಳಿ ಬರ್ತಿದ್ದಂತೆ. ಅವ್ರ ಗುರುಗಳು ಹೇಳ್ದಂತೆ, ಧ್ಯಾನ ಸ್ಥಿತಿಲಿ ಇದ್ದಾಗ ಅವಳ ಶಿರಸ್ಸನ್ನು ಛೇದನ ಮಾಡು, ನೀನು ಬಯಸ್ತಾ ಕಾಳಿ ಬರ್ತಾಳೆ ಅಂತ. ಇಲ್ಲೇನಾಗತ್ತೆ, ಅವಳ ಮುದ್ದು ಮುಖ ಚಿಕ್ಕ ಮಗುವಾಗಿ ಎಷ್ಟು ಆಟ ಆಡಿಸ್ತಾಳೆ ಅಂದರೆ, ನೀವು ಏನು ಅವಳ ಜೊತೆ ಓಡಾಡ್ಕೊಂಡು ಸುತ್ತಾಡ್ಕೊಂಡು, ಚಿಕ್ಕ ಮಗು ನಿಮ್ಗೆ ಗೊತ್ತೇ ಆಗಲ್ಲ. ನಿಮ್ಮ ರೋಡಲ್ಲಿ ಕರ್ಕೊಂಡು ಹೋದರೂ ಕೂಡ ಇಷ್ಟು ಮಗು ಮುದ್ದಾಗಿದೆಯಲ್ಲ ಅಂತಾರೆ ಹೊರತು ಅದು ಅಮ್ಮನವರು ಅಂತ ಗೊತ್ತೇ ಆಗೋದಿಲ್ಲ. ಎಷ್ಟು ಸಾಧಕರ ಜೊತೆ ಕೆಲವೊಂದು ಸರಿ ಅನುಭವ ಆಗ್ತಲ್ಲ, ಎಂತ ಇಲ್ಲೂ ಇದೆಯಾ ಅಲ್ಲೂ ಇದೆಯಾ, ನೀನು ಎಲ್ಲ ಕಡೆ ಇರ್ತೀಯ. ಅದ್ಭುತ ಅವಳ ಅನುಭವ. ಬಾಲಾಂಬಿಕೆಯಂತೂ ಲಲಿತಾ ಪರಮೇಶ್ವರಿಯ ಅವಳ ಬಾಲಲೀಲ ವಿನೋದಿನಿಯೇ. ತನ್ನ ಲೀಲೆಗಳನ್ನು ತೋರಿಸೋದಕ್ಕೆ ಆ ಬಾಲ ಸ್ವರೂಪಕ್ಕೆ ಬೇರೆ ಎಲ್ಲರೂ ಸಾಧ್ಯವೇ ಇಲ್ಲ. ಎಷ್ಟು ತುಂಟಾಟ ಅವಳ ತಾಯಿದು. ಅಮ್ಮ ಯಾಕೆ ತಾಯಿ ಇಷ್ಟು ತುಂಟಾಟ ನಿನಗೆ? ಮನುಷ್ಯರ ಬದುಕನ್ನೇ ಆಟ ಆಡಕ್ಕೆ ಇಟ್ಕೊಂಡು ಹೆಂಗೆ ಆಡ್ತೀಯ ತಾಯಿ? ನಿನಗೆ ಇಷ್ಟ ಬಂದಂಗೆ ಆಡಿಸ್ತೀಯ ಅವರನ್ನು. ಕೊನೆಗೆ ಏನೂ ಆಗೇಲೋ ಅನ್ನೋ ಹಂಗೆ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡೋದು. ನಿನ್ನ ತುಂಟಾಟಕ್ಕೆ ನಮ್ಮನ್ನು ಬಳಸ್ಕೊತೀಯ. ನಾವೆಲ್ಲ ಅವಳಿಗೆ ಆಟ ಸಾಮಾನುಗಳು. ನಾನು ಹೆಂಗೆ ಬೇಕು ಹಂಗೆ ಬಳಸ್ಕೊ, ಹೆಂಗೆ ಬೇಕು ಹಂಗೆ ಆಟ ಆಡು. ಆದರೆ ಅವಳ ಕರುಣೆ ಅದನ್ನು ಹೇಳೋಕ್ಕೆ ಸಾಧ್ಯವಿಲ್ಲ. ಹೀಗೆ ಒಂದು ಸರಿ ಒಬ್ಬರಿಗೆ ಯಾವುದೋ ಸಮಸ್ಯೆಗೆ ಏನೋ ಪರಿಹಾರ ಬೇಕು ಅನ್ನೋ, ಇಲ್ಲ ಒಂದು ಸರಿ ನಾನು ಕೂತ್ಕೊಳ್ತೀನಿ ಅಮ್ಮನವ್ರು ಅದು ಕೇಳೋವಾಗ, ಇಲ್ಲ ಹಿಂಗಿದ್ರೆ ಪಾಪ ಏನು ಮಾಡಬಹುದು? ಏನಿಲ್ಲ, ನಂದು ಒಂದು ಹೆಸರನ್ನು ಯಂತ್ರಕ್ಕೆ ಬರೆದು ಕೊಡು, ಧಾರಣೆ ಮಾಡ್ಕೊಳ್ಳಿ ಸಾಕು. ನನಗೆ ಆಶ್ಚರ್ಯ ಆಗುತ್ತೆ. ಅವಳು ಸೂಚಿಸಿದ ನಾಮ ಜಸ್ಟ್ ಒಂದು ತಾಮ್ರದ ಹಾಳೆಯಲ್ಲಿ ಬರೆದು ಯಂತ್ರಕ್ಕೆ ಹಾಕಿ ಅವಳಿಗೆ ಕೊಟ್ಟದ್ದಷ್ಟೇ. ತಗೊಂಡು ಹೋದ 3 ದಿನಕ್ಕೆ ಅವ್ರು ಏನು ಸಮಸ್ಯೆ ಅಂತ ಹೇಳಿದ್ರು ಅದು ಯಾವುದೂ ಇಲ್ಲ. ಇಲ್ಲ ಹಿಂಗಾಗೋಗಿದೆ, ನೀವು ಹೇಳಿದೆ ಹಿಂಗೆ ಎಲ್ಲ ಮುಗಿದೋಯ್ತು, ನಂದೇನಿದೆಯಪ್ಪ ಅವಳು ಹೇಳಿದ್ಲು, ನಾವು ಬರೆದ್ವಿ ಕೊಟ್ಟೆ. ಅದಾದಮೇಲೆ ನನಗೆ ಅನಿಸ್ತೀವಿ ಒಂದೇ, ಲಲಿತಾ ಸಹಸ್ರನಾಮದ ಪ್ರತೀ ನಾಮವು ಎಷ್ಟು ಶಕ್ತಿಶಾಲಿ ಇದೆ ಅಂದರೆ, ನಾವು ಅದನ್ನು ಕೇವಲ ನಾಮಗಳು, ಕೇವಲ ಒಂದು ಪದಗಳಾಗಿ ತಿಳ್ಕೊಂಡಿದ್ದೀವಿ. ಬ್ರಹ್ಮಾಂಡೀಯ ರಹಸ್ಯ ಅದು. ಯಾರಿಗೂ ಅರ್ಥ ಆಗೋಕ್ಕೆ ಸಾಧ್ಯವಿಲ್ಲ. ಜಗನ್ಮಾತೆಯನ್ನೊಬ್ಬಳನ್ನು ಬಿಟ್ಟು ಇನ್ಯಾರಿಗೂ ಅದು ಅರ್ಥವೇ ಆಗಲ್ಲ. ಆ ತ್ರಿಪುರ ಸುಂದರಿಯನ್ನು ಅರ್ಥ ಮಾಡ್ಕೊಳ್ಳೋದು ಅಂದರೆ ಯಪ್ಪ, ಅವನು ಶಿವನನ್ನು ಹೊರತು ಇನ್ಯಾರಿಗೂ ಅರ್ಥ ಆಗಲ್ಲ. ಅನುಭವ. ಶ್ರೀವಿದ್ಯೆಯೇ ಸ್ವತಃ ಲಲಿತಾ ಪರಮೇಶ್ವರಿ. ನನಗೆ ಶ್ರೀವಿದ್ಯೆ ಬೇಕು, ಶ್ರೀವಿದ್ಯೆ ಕಲಿಬೇಕು. ಶ್ರೀವಿದ್ಯೆ ಏನು? ಜಗನ್ಮಾತೆಯ ಉಪಾಸನೆ, ಸಾಧನೆ. ಸಹಸ್ರನಾಮವನ್ನೇ ಪಾರಾಯಣ ಮಾಡಿದ್ರೆ ಶ್ರೀವಿದ್ಯೆ ತಾನಾಗಿ ತಾನು ಮನೆಗೆ ಬಂದು ನಿಲ್ತಾಳೆ. ಅವಳ ಅನುಗ್ರಹ, ಅವಳ ಕೃಪಾ ಕಟಾಕ್ಷ ಇದ್ಮೇಲೆ ಯಾವ ಸಿದ್ಧಿ ತಗೊಂಡು ಏನು ಮಾಡ್ತೀರಿ? ಯಾವ ಮಾಯೆಯಲ್ಲಿ ಬಿದ್ದು ನಾವು ಒದ್ದಾಡಬೇಕು? ಅವಳ ಅನುಗ್ರಹ. ಸತ್ತವರನ್ನೂ ಬದುಕಿಸೋ ಶಕ್ತಿ ಕೊಟ್ಟಿರ್ತಾಳೆ. ಕೊನೆಗೆ ನಿನಗೆ ಅನ್ಸೋದು ಇದೆಲ್ಲ ನಾನು ಇಟ್ಕೊಂಡು ಏನು ಮಾಡೋಕ್ಕೆ ನೀನೇ ಸಾಕು ಬಾ ತಾಯಿ. ನೀನು ಜೊತೇಲಿದ್ದಾಗ ಸಿಗುವ ಆನಂದ, ಆ ಸೌಭಾಗ್ಯ, ಆ ಆತ್ಮಜ್ಞಾನ ಬೇರೆ ಯಾವುದೋ ಒಂದು ಚಮತ್ಕಾರದಲ್ಲಿ ಸಿಗೋದಿಲ್ಲ. ಅದೆಲ್ಲ ಮಾಯೆ. ಎಲ್ಲವೂ ತಿಳಿದಿದ್ದು ಏನೂ ತಿಳಿದಂಗೆ ಇರ್ತೀವಲ್ಲ, ನಿಜವಾದ ಸಾಧನೆ. ಏನೂ ಉಳಿದೇ ಇರೋದಿಲ್ಲ. ಇನ್ನು ಎಲ್ಲವನ್ನೂ ಸಾಧಿಸಿ, ಎಲ್ಲವನ್ನೂ ನೋಡಿ, ಇನ್ನೇನು ಬೇಕು ಬದುಕಲಿ, ಏನೂ ಬೇಡ. ಅದೇ ಸತ್ಯ. ನೀನೊಬ್ಬಳು ಸಾಕು. ಆ ಭಾವನೆ ಸ್ಥಿರವಾಗಿರಬೇಕು. ಲಲಿತಾ ಸಹಸ್ರನಾಮವನ್ನು ಕೇವಲ ಸಹಸ್ರನಾಮವಾಗಿ ನೋಡಿದ್ರೆ ನಮ್ಮ ಭಕ್ತಿಯನ್ನು, ಶ್ರದ್ಧೆಯನ್ನು, ಪ್ರೀತಿಯನ್ನು ತೋರಿಸುವ ಒಂದು ಮಾರ್ಗವಾಗಿಸ್ಕೋಬೇಕು. ಅವಳ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಒಂದು ಸುಲಭ ದಾರಿ. ಶ್ರೀಮಾತ್ರೇ ನಮಃ.